ಮೂಡಲಿಪಿ ಗ್ರಾಮದಿಂದ ಅಲ್ಲಿ ಮೊದಲು ಮೂಡಲಿಪಿ ಗ್ರಾಮಕ್ಕೆ ಸೇರಿದಂತಹ ಪಂಚಾಯಿತಿಯ ಸುಮಾರು 15 ಹಳ್ಳಿಗಳು ಗುಂಜೆ ಮಾರಿಕಣ್ಣ ಚೇರ್ಮನ್ ರಾಗಿ ಎಲ್ಲ ಜನವನ್ನ ಸೇರಿಸಿ ಅಲ್ಲಿಂದ ಪ್ರಾರಂಭ ಆಯಿತು ಕಾರ್ಯಕ್ರಮ. ಇದರ ರೂವಾರಿ ಮೊದಲು ಮಾತನಾಡಿದಂತ ಸೂರಜ್ ರೇವಣ್ಣವರು ಎಲ್ಲ ಜನತೆಯ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಈ ಉರಿ ಬಿಸಿಲಿನಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಪ್ರತಿಯೊಬ್ಬರೂ ಬಂದಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ಊರುಗಳ ಸಮೀಪದಲ್ಲಿ ನಿಂತು ತಾಯಂದಿರು ಹಿರಿಯರು ಎಲ್ಲರೂ ಸೂರಜ್ ರೇವಣ್ಣನ ಹೆಸರು ಹಿಡಿದು ಕರೆಯುವ ಒಂದು ಸನ್ನಿವೇಶವನ್ನು ನಾನೇ ನಾನಿವತ್ತು ಅವರು MLC ಆಗಿದ್ದಾರೆ. ಆದರೂ ಇಷ್ಟೊಂದು ಜನಪ್ರಿಯತೆಯನ್ನ ಹೊಳೆನರಸೀಪುರದ ಕಸಬಾ ಹೋಬಳಿ ಹಾಗೂ ದೊಡ್ಡಿನಹಳ್ಳಿ ಹೋಬಳಿನಲ್ಲಿ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಸೂರಜ್ ರೇವಣ್ಣವರು ಇವತ್ತೇನು ಈ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬಿದ್ದಾರೆ. ನಾನು ಅವರನ್ನು ಅಭಿನಂದಿಸ್ತೇನೆ. ಈ ತಾನೇ ಮಾತನಾಡಿದಂತ ಲೋಕಸಭಾ ಸದಸ್ಯ ಸೂರಜ್ ರೇವಣ್ಣವರು ಏನೇನು ಮಾಡಿದ್ರು ಅದನ್ನು ಪುಷ್ಟೀಕರಿಸಿ, ಜೊತೆಗೆ ರೇವಣ್ಣವರು ಇಡೀ ರಾಜ್ಯದಲ್ಲಿ ಯಾವ ಒಬ್ಬ ಶಾಸಕ ಅವರಿಗೆ ಸಾಟಿ ಆಗೋದಿಲ್ಲ, ಅಷ್ಟು ಕೆಲಸಗಳನ್ನು ಮಾಡಿದಂತ ಒಬ್ಬ ಯಾರಾದರೂ ಶಾಸಕರಿದ್ದರೆ ನಾನು 91 ವಯಸ್ಸು, ಯಾರಾದರೂ ಒಬ್ಬ ಶಾಸಕರಿದ್ದರೆ ನನ್ನ ಮುಂದೆ ಬಂದು ನಿಲ್ಲಬಹುದು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಒಂದು ಉದಾಹರಣೆ ಕೊಡ್ತೇನೆ, ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಆಯ್ತು, ಗಲಾಟೆಗಳಾಗ್ತವೆ, ಕೇಸ್ಗಳಾಗಿದ್ದಾವೆ, ಓಡಾಡಿ ಅವ್ರಿಗೆ ಸಹಾಯ ಮಾಡಿದ್ದಾರೆ. ಆದ್ರೆ ಒಂದೇ ಒಂದು ಉದಾಹರಣೆ, ನೀವು ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿ ಒಂದು BE ಸೀಟ್ ಕೇಳಿ, ಅಲ್ಲಿ ಎಷ್ಟು ನಿಮಗೆ ಹಣ ಕಟ್ಟಿ ಅಂತ ಹೇಳ್ತಾರೆ. 1 ಲಕ್ಷನ, ಎಲೆಕ್ಟ್ರಾನಿಕ್ಸ್ಗೂ ಮೆಕ್ಯಾನಿಕ್ 1.5 ಲಕ್ಷನ, ಎಷ್ಟು ಕೇಳ್ತಾರೆ? ಅದೇ ಮಸ್ಲೇಹಳ್ಳಿ ಹತ್ರ ಇಂಜಿನಿಯರಿಂಗ್ ಕಾಲೇಜ್ ಮಾಡಿಸಿ ಹಠ ಕುಮಾರಸ್ವಾಮಿ ಆಗಲ್ಲ, ಹಳ್ಳಿಗೆ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜು ಹಠ ಆಗಲೇಬೇಕು. ಅಲ್ಲಿ ನೀವು 5,000 ರೂಪಾಯಿಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸಿಗ್ತದೆ. ತಾಯಂದಿರಲಿದ್ದಾರೆ, ಅಲ್ಲಿ ಓದುವ ಮಕ್ಕಳಿಗೆ, ರೇವಣ್ಣನ ಮಕ್ಕಳೆಲ್ಲ 3,000 ಜನ ಮಕ್ಕಳಿದ್ದಾರೆ. ಒಂದು ನೋಡಿ, 3,000 ಜನ. ಇವತ್ತು 500 ಹೆಣ್ಣು ಮಕ್ಕಳು ಹೊರಗಡೆಯಿಂದ ಬಂದು ಊರಿಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಅವ್ರಿಗೆ ಊಟ ಮಾಡಲಿಕ್ಕೆ ಫ್ರೀ ಹಾಸ್ಟೆಲ್ ಮಾಡಿಸಿದ್ದಾರೆ. ರೇವಣ್ಣವರು ಕೋಪಿಸ್ಟರು ಇವೆಲ್ಲ
ಈ ಮಾತುಗಳ ಆಮೇಲೆ ಹೋಗಿ ನೋಡಿ, ಅಲ್ಲಿ ಯಾವ ಜಾತಿ ಪ್ರಶ್ನೆ ಇಲ್ಲ. ಎಲ್ಲಾ ಸಮಾಜದ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. 3,000 ಮಕ್ಕಳು, 500 ಹೆಣ್ಣು ಮಕ್ಕಳಿಗೆ ಇಂಜಿನಿಯರಿಂಗ್ ಕಾಲೇಜು, ಇವತ್ತು ಫಸ್ಟ್ ಗ್ರೇಡ್ ಕಾಲೇಜು, ಯಾವ್ಯಾವ ಕೋರ್ಸಸ್ ತೆಗೆದುಕೊಂಡಿದ್ದಾರೆ ಅವ್ರಿಗೆ ಕೇಳಬೇಕು. ಇಂಜಿನಿಯರಿಂಗ್ ಕಾಲೇಜು 500 ರೂಪಾಯಿ ಅಲ್ಲ, ಕೇವಲ 5,000. ನೋಡಿ, ರೇವಣ್ಣ ದೊಡ್ಡ ವಿದ್ಯಾವಂತ ಅಲ್ಲ, BA ಗ್ರಾಜ್ಯುಯೇಟ್ ಅಲ್ಲ, SSLC. ಅವರಲ್ಲಿರ್ತಕ್ಕಂಥ ಒಂದು ಮನಸ್ಸಿನಲ್ಲಿ ನಮ್ಮ ಮಕ್ಕಳು ಮುಂದೆ ಬರಬೇಕು ಅನ್ನುವ ಛಲ, ಹಠ ಆ ಮನುಷ್ಯನಿಗೆ. ತುಂಬಾ ಮಾತನಾಡಬಲ್ಲ ರೇವಣ್ಣವ್ರ ಬಗ್ಗೆ. ಈಗ ನಿಲ್ಲಿಸ್ತೇನೆ. ಅದು ಹಿಂದೆ ನೀವು ಸ್ವಲ್ಪ ಮಟ್ಟಿಗೆ ನೀವು ಬರೀ ದಂಡಿನಡಿ ಹೋಗ್ಲಿ ಅಲ್ಲ, ಇಡೀ ರಾಜ್ಯದಲ್ಲಿ ಯಾವ ಕುಮಾರಸ್ವಾಮಿಯವರು ಪಂಚರತ್ನ ಕಾರ್ಯಕ್ರಮ ಮಾಡಿ ಪ್ರತಿ ಒಂದು ಪಂಚಾಯತಿನಲ್ಲಿ ಒಂದೊಂದು ಹಾಸ್ಪಿಟಲು, ಅಲ್ಲಿ ಎಲ್ಲಾ ತರಹ ಸೌಲಭ್ಯ ಒಂದು ಪಂಚಾಯತಿಗೆ, ಅಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಎಲ್ಲಾ ರೀತಿಯ ವಿದ್ಯಾಭ್ಯಾಸ ಮಾಡಲಿಕ್ಕೆ ಪಂಚರತ್ನ ಕಾರ್ಯಕ್ರಮ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ. ಇವತ್ತು ಬಡತನದಲ್ಲಿ ಯಾರು ಸಾಯಬಾರದು, ಸಾಲ ಮಾಡಬಾರದು. ಅವರು 86,000 ಕೋಟಿ ಸಾಲ ಮನ್ನಾ ಮಾಡಿದಂತ ಒಬ್ಬ ಮುಖ್ಯಮಂತ್ರಿ ಹಿಂದೂಸ್ತಾನದಲ್ಲಿ ಯಾವನಾರು ಇದ್ರೆ ಅದು ಕುಮಾರಸ್ವಾಮಿಯವರು. ಅದರ ಫಲವನ್ನ ಯಾವ ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯ ಹೇಳ್ತಾರೆ ಬಡ್ಜೆಟ್ ಮಂಡನೆ ಮಾಡುವಾಗ, ಕುಮಾರಸ್ವಾಮಿಯವರೇ ನನ್ನ ಎಲ್ಲ ಹಾಲು ಬಗ್ಗೆ ಇಂದಿರಾ ಕ್ಯಾಂಟೀನ್ ಪುಕ್ಕಟ್ಟೆ ಊಟ ಅದೆಲ್ಲವಕ್ಕೂ ಹಣವನ್ನು ಇಟ್ಟು ಆಮೇಲೆ ನಿಮ್ಮ ರೈತರ 86,000 ಕೋಟಿ ಸಾಲ ಆಮೇಲೆ ಮಾಡಿ ಮೊದಲ ಇಲ್ಲಿಡಿ ಹಾಲು ಭಾಗ್ಯ ಅಕ್ಕಿ ಭಾಗ್ಯ ಅದೆಲ್ಲವಕ್ಕೂ ಹಣವನ್ನ ಇಟ್ಟು 18ನೇ ತಾರೀಕು ಸಿದ್ದರಾಮಯ್ಯ DK ಶಿವಕುಮಾರ್ ಬರ್ತಾರೆ. ನಾನು ಅದ್ರ ಹಿಂದ್ಗಡೆನೇ ಫಾಲೋ ಮಾಡ್ತೀನಿ. ಮಾತಾಡ್ಲಿ, ಅವ್ರಿಗೆ ಯೋಗ್ಯತೆ ಇದೆ ಮಾತಾಡಿ. ನನ್ನ ರೈತರ ಬಗ್ಗೆ ಇವತ್ತು ಈ ಹೇಮಾವತಿ ಕಟ್ಟಿದವ್ರು ಯಾರು? ಎಲಿಸಿ ಕಟ್ತಾರೆ ಯಾರು? ಹಾರಂಗಿ ಕಟ್ತಾರೆ ಯಾರು? ಯಶವಂತನವರು ದೊಡ್ಡ ಗಲಾಟೆ, ನಿಜಲಿಂಗಪ್ಪನವರು ಓಡೋದು ಹಿಂದಿ. ನಿಜಲಿಂಗಪ್ಪನವರ ಫೌಂಡೇಶನ್ ಹಾಕ್ಬೇಕಾಗಿತ್ತು ಗುರುವರಿಗೆ. ಗುರುವರು ಹೇಳ್ಕೊಟ್ಟು ಯಶವಂತನವರಿದ್ದು ಯಾರಾದರೂ ಹಿರಿಯರಿದ್ರೆ ಅವತ್ತು ನಾನು ಯಶವಂತನವ್ರ ಜೊತೆ ಇದ್ದೆ. ದೊಡ್ಡ ಸಭೆ, ನಿಜಲಿಂಗಪ್ಪನವರು ಹಾಗೆ ಹೊರಟು. ಅದಕ್ಕೆ ಫೌಂಡೇಶನ್ ಹಾಕಿದ್ದು ಗುರು ರಾಮಸ್ವಾಮಯ್ಯಂಗಾರರು, ನಿಜಲಿಂಗಪ್ಪ ಅಲ್ಲ. ನಾನು ಕೆಳಗಡೆ ಕೂತಿದ್ದೆ. ಖಾಸಗಿ ರೆಸಲ್ಯೂಷನ್ ಮೂವ್ ಮಾಡಿದ್ದೀನಿ 1964. ನೇಗಿಲ ಗೆರೆಗಳು ಅನ್ನೋ ಪುಸ್ತಕ ಯಾರಾದ್ರೂ ಓದಿ ನೋಡಿ, ದೇವೇಗೌಡ ಹೋರಾಟ ಏನು. ನನಗೆ ಏನಾದ್ರೂ ರಾಜಕೀಯವಾಗಿ ಮೇಲೆತ್ತಿದ್ರೆ ಅವತ್ತು ದಂಡಿನಹಳ್ಳಿ ಹೋಬಳಿಯ ಜನ 4,800 ಮತ. ಈ ಒಂದು ಹೋಬಳಿನಲ್ಲಿ
4800 ಮತಗಳನ್ನ ಕೊಡದೇ ಇದ್ರೆ ನಾನು ಸೋಲ್ತಾ ಇದ್ದೆ. ಅದೇ ನನಗೆ ಒಂದು ಭದ್ರ ಬೂನಾದಿಯ ತಳಹದಿಯನ್ನ ಹಾಕಿದ ಪುಣ್ಯಾತ್ಮರು. ಅವರ ಹೆಸರನ್ನೆಲ್ಲ ಹೇಳಲಿಕ್ಕೆ ಇಲ್ಲಿ ತಾತುರೇಗೌಡರು ಅಂತ ಇದ್ರು ಇಲ್ಲಿ ಪಕ್ಕದಲ್ಲಿ. ನಾನು ಆನೆಕೆರೆ ನಾಗರಾಜು ಹೀಗೆ ಅವರ ನಮ್ಮ ಕೃಷ್ಣಪ್ಪ ಕೃಷ್ಣ ಹೊಡೆದಾಟ ಆಯ್ತು, ನನಗೋಸ್ಕರ ಹೊಡೆದಾಟ ಆಯ್ತು. ಹೊಡೆದ್ರು ಅವನಿಗೆ ಕೃಷ್ಣನ್ ಒಂದೇ ಎರಡೇ ಮೂರೇ. ಇಲ್ಲಿ ನಿಂತಿದ್ದಾನೆ ಹುಡುಗ ಕೊರಂಬ್ರು, ಇವರಜ್ಜ ಅವನು ಬಹುಶಃ ಉಲ್ವಾಲ್ದ ಇವ್ರ ಮಗ ಇರ್ಬೋದು. ನೀನು ಏಳು ಮೇಲೆ ಅವ್ರ ಅಳಿಯ ಗೌಡಮ್ಮನ ಅಳಿಯ. ಹೀಗೆ ನಾನು ಅನೇಕ ಮುಖಗಳನ್ನು ನೋಡಿದಾಗ ನಿಮ್ಮನ್ನು ನೆನೆಸ್ಕೊತೀನಿ. ಆದರೆ ಹೆಸರು ಹೇಳಲಿಕ್ಕಾಗಲ್ಲ. 91 ವಯಸ್ಸು. ನನ್ನನ್ನು ರಾಜಕೀಯ ಭದ್ರ ಬುನಾದಿಯ ಫೌಂಡೇಶನ್ ಹಾಕಿದ್ದು ದಂಡಿನಳ್ಳಿ ಹುಳಿಯ ಮಹಾಜನ್. ಒಬ್ಬೊಬ್ಬರ ಹೆಸರು ಹೇಳಿದ್ರು. ಮರಿಯಣ್ಣ ಅಂತ ಕುಂದೂರಲ್ಲಿ, ಇಲ್ಲಿ ಚಡ್ಡಿ ಅಷ್ಟೇ ಚಡ್ಡಿ. ಊರಿನ ದೊಡ್ಡ ದೊಡ್ಡ ಲೀಡರ್ಗಳಿಗೆಲ್ಲ ವಿರುದ್ಧ ನಿಂತು ಹೋರಾಟ ಮಾಡಿದ್ರು. ಬಂದೇ ಕುರಿ ಕರೆದ್ರು ಊಟಕ್ಕೆ ಬಾ ಅಂತ ಹೋದೆ. ಊಟ ಮಾಡಿದ್ವಿ. 2 ಗೈಲಿ ಮುದ್ದೆ, 2 ಗೈಲಿ ಸಾರು. ಇದ್ರೊಳಗೆ ದೊಡ್ಡ ಹುಡುಗನ ಕರೆದ್ರೆ ಹೆಸರು ದೊಡ್ಡ ಹುಡುಗ. ನಾನು ಕುರಿ ಮುಂದೆ ಊಟ ಮಾಡ್ತೀನ, ಯಾವನೇ ನೀನು ಬುದ್ಧಿ ಹೇಳಿ ಅಂತ ಬೈದ ಹೋಗುದು. ನಾನು ಆನಂದವಾಗಿ ಊಟ ಮಾಡಿದೆ. ಎಲ್ಲ ತೀರ್ಮಾನ ಮಾಡಿದ್ವಿ. ಇವನೇ ರೈತರ ಮಗ, ಇವನು ನಾವು ಬೇರೆ ಎತ್ತಬೇಕು ಅಂತ ಹೇಳಿ ಇಡೀ ಮಂದೆ ಕುರಿಯುತ್ತಾ ಇದ್ದಂತ 15 ಜನ ಎಲ್ಲ ತೀರ್ಮಾನ ಮಾಡಿ ಹಳ್ಳಿಗೆ ಮೆಸೇಜ್ ಕೊಟ್ಟರು. ಇವನು ರೈತರ ಮಗ, ಇವನ್ನ ಗೆಲ್ಲಿಸಲೇಬೇಕು ನಾವು ಅಂತ ಹೇಳಿ ಇವತ್ತೂ ಕೂಡ ನನ್ನ ನೋವು ಒಬ್ಬ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಏನ್ ಮಾಡ್ತಾರೆ ಇವತ್ತು ಈ ಕಾವೇರಿ ಬೇಸಿನ 10 ಜಿಲ್ಲೆ ನಾವು ನೀರು ಕುಡಿದ್ವಿ. ಆ ನೀರಿಗೆ ತಮಿಳುನಾಡಿನ ಮುಖ್ಯಮಂತ್ರಿ ಮ್ಯಾನಿಫೆಸ್ಟೋದಲ್ಲಿ ಹಾಕ್ತಾರೆ ಒಂದು ಕಪ್ಪು ನೀರು ಕೊಡಲ್ಲ. ಬೆಂಗಳೂರಲ್ಲಿ ಕುಡಿಯಕ್ಕೆ ನೀರಿಲ್ಲ. ಟ್ರಿಬ್ಯುನಲ್ ಆರ್ಡರ್ ಬರೀತಾರೆ, 3/2 ಭಾಗ ಬೆಂಗಳೂರಿನ ಜನಕ್ಕೆ ನೀರು ಕೊಡಕ್ಕಾಗಲ್ಲ. ನಮ್ಮೆಲ್ಲ ಈ ಭಾಗದಿದ್ದಗೆ ಭೂಗರ್ಭದಲ್ಲಿ ನೀವು ಇದನ್ನ ಹಾಕಿ ನೀರನ್ನ ಎತ್ಕೋಬೇಕು. ಅವರ ಅಸಂಪ್ಷನ್ ಈಸ್ 8.5 TMC of water underground water is available. ಅದನ್ನ ನೀವು ತಗೊಳ್ಳಿ. ನದಿ ನೀರಿನ ತಗೋಬಾರ್ದು. ನೀವು ಬರೀಬೇಕು. ಪುಣ್ಯಾತ್ಮ ಅಚ್ಚು ಮಾಧ್ಯಮದಲ್ಲಿ ನೇರವಾಗಿ ಹೇಳ್ತಾರೆ, ಭೂಗರ್ಭದ ನೀರನ್ನ ನೀವು ಕುಡಿಬೇಕು, ಹೇಮಾವತಿ ನೀರು ಕುಡಿಯಬಾರ್ದು, ಹಾರಂಗಿ ನೀರು ಕುಡಿಯಬಾರ್ದು. 9 ಜಿಲ್ಲೆ, 27 ತಾಲೂಕು, ಬೆಂಗಳೂರು ಮಹಾನಗರ
ನಾವೆಲ್ಲಿಗೆ ಹೋಗ್ಬೇಕು? ಏಕಾಂಗಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಹೋರಾಡಿ 4 ಜನ ಕಾಂಗ್ರೆಸ್ಸಿನ ಮಂತ್ರಿಗಳು ಎಸ್.ಎಂ. ಕೃಷ್ಣ, ಮಲ್ಲಿಕಾರ್ಜುನ ಖರ್ಗೆ, ಮುನಿಯಪ್ಪ, ವೀರಪ್ಪ ಮೊಯ್ಲಿ, 12 ಜನ ಕಾಂಗ್ರೆಸ್ ಎಂಪಿಸ್ ಕೂತವ್ರೆ, 18 ಜನ ಬಿಜೆಪಿಯವರು, ನಾನೊಬ್ಬ. ದಯಮಾಡಿ ಅರ್ಥ ಮಾಡಿ. ಕೈ ನಡೀತಾ ಇದೆ, 1 ಲೋಟ ನೀರು ಹಿಡ್ಕೊಂಡಿದ್ದೀನಿ. 1 ಲೋಟ ನೀರು ಕುಡಿಲಿಕ್ಕೆ ನನ್ನ ಹೇಮಾವತಿ ನೀರು, ಹಾರಂಗಿ ನೀರು, ನಾವು ಭಿಕ್ಷುಕರು. ಬಿಗರ್ಸ್ ಆರ್ ನಾಟ್ ದಿ ಚೂಸರ್, ಇಂಗ್ಲಿಷ್ ಅಲ್ಲಿ. ಇವತ್ತು ನಾನು ಬಂದಿರೋದು ಒಬ್ಬರೇ ರೇವಣ್ಣನ ಗೆಲ್ಲಿಸ್ಲಿಕ್ಕಲ್ಲ. ತುಮಕೂರಿಗೆ ಹೋಗ್ತೀನಿ, ಸೋಮಣ್ಣ ಗೆಲ್ಲುವೆ. ಮೈಸೂರಿಗೆ ಹೋಗ್ತೀನಿ, ಮಹಾರಾಜರು ಗೆಲ್ಲುವೆ. ಮಂಡಿಗೆ ಹೋಗ್ತೀನಿ, ಕುಮಾರಸ್ವಾಮಿ ಗೆಲ್ಲುವೆ. ಕನಿಷ್ಠ 10 ಜನ ಕಾವೇರಿ ಬೇಸಿನಲ್ಲಿ ಈ ಏನು NDA ಪರವಾಗಿ ನಿಂತಿದ್ದಾರೋ 10 ಜನ ಗೆಲ್ಲಬೇಕು. ಅವತ್ತು ಸ್ಟಾಲಿನ್ ಹೇಳಿದಾನೆ, ನಾವು ನೀರು ಕೊಡಲ್ಲ ಅಂತ ಹೇಳಿ. 10 ಜನ ನಾವು ಒಂದು ಮುಷ್ಟಿಯಿಂದ ನಿಂತ್ರೆ ನನ್ನ ಜೊತೆ ರೇವಣ್ಣ, ಪ್ರಜ್ವಲ್ ರೇವಣ್ಣ, ನೀವು ಮುಂದೆ ಮಾತನಾಡಿದ್ರು, ಅವರೊಬ್ಬರು ಮಾತಾಡಿದ್ರೆ ಸಾಕಾಗಲ್ಲ. 10 ಜನ ಲೋಕಸಭೆಯಲ್ಲಿ ನಿಲ್ಲಬೇಕು. ಪಾರ್ಲಿಮೆಂಟ್ ಅಲ್ಲಿ ನಾನು ಇದೇ ಕೈ ಮುಷ್ಟಿಯಿಂದ ಎದ್ದು ನಿಂತು ಹೋರಾಟ ಮಾಡಿದ್ದು ಬಹುಶಃ ವಿಡಿಯೋ ಆಗಿದೆ, ನೀವು ನೋಡಿರಬಹುದು. ನನಗೆ 91 ವರ್ಷ. ನಾನೆಂದು 2 ಮಂಡಿ ನೋವಿದೆ ನಿಜ, ಆದರೆ ಹೋರಾಟಕ್ಕೆ ಭಗವಂತ ಇಲ್ಲಿ ತಲೆ ಒಳಗೆ ಶಕ್ತಿ ಕೊಟ್ಟಿದ್ದಾರೆ. ಹಾಗೆ ನರೇಂದ್ರ ಮೋದಿ ಅವರು ನೀನ್ ನನ್ನ ಜೊತೆ ಬಂದು ಕೂತ್ಕೋಬೇಕು ಅಂತ ಹೇಳ್ತಾರೆ. ದೇವೇಗೌಡ ನೋಡಿಲ್ವ ಜನ? ದೇವೇಗೌಡ ನೋಡಿದ್ದಾರೆ. ಯಾಕೆ? ಇವನೊಬ್ಬ ಹುಟ್ಟು ಹೋರಾಟಗಾರ, ಇವನು ಈ ಭಾಗದ ಶಕ್ತಿಯನ್ನ ತುಂಬುವ ಕೆಲಸ ಮಾಡಿದ್ದಾನೆ. ಆ ಭಾಗದಲ್ಲಿ ಆಲ್ಮಟ್ಟಿ ಜಲಾಶಯ ಕಟ್ಟಿ ಎಲ್ಲಾ ಜನತೆಗೆ ನೀರು ಕೊಟ್ಟಿದ್ದೇನೆ. ಹೋಗ್ತೇನೆ ಆ ಭಾಗ. ಅದು 7ನೇ ತಾರೀಕುವರೆಗಿದೆ, ಮೇ. ಇವತ್ತು ನಾವು 28 ಜನ ಬರ್ತಾರಂತೆ. DK ಶಿವಕುಮಾರ್ ಒಬ್ಬ, ಇಡೀ ಬೆಂಗಳೂರು ಅವ್ರ ಕೈಯಲ್ಲಿ. ವಿದ್ಯಾವಂತರು ನೀವು ಅರ್ಥ ಮಾಡ್ಕೊಳ್ಳಿ. ಇಡೀ ಬೆಂಗಳೂರು BDA ಕಾರ್ಪೊರೇಷನ್, ಪ್ಲಾನಿಂಗ್ ಅಥಾರಿಟಿ, ಬೆಂಗಳೂರು ವಾಟರ್ ಸಪ್ಲೈ ಸೂರೇಜ್ ಬೋರ್ಡ್, ಬಾಚ್ ಅದನ್ನ ಬೇರೆ ರಾಜ್ಯಗಳು ಅವ್ರ ಕಾಂಗ್ರೆಸ್ ಅಧ್ಯಕ್ಷ, ಅವ್ರ ಕಾಂಗ್ರೆಸ್ ಅಧ್ಯಕ್ಷ ನೀವು ಕಡಿಮೆ ಅಲ್ಲ.
ಕಾಂಗ್ರೆಸ್ ಮಹಾತ್ಮ ಗಾಂಧಿ ಕಟ್ಟಿದಾಗ ಕಾಂಗ್ರೆಸ್ಸಿನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಎಂಥ ವ್ಯಕ್ತಿತ್ವ ಇದೆ. ನಾನು ತುಂಬಾ ವಿಷಯ ಹೇಳಬಲ್ಲೆ. ಈಗ ನಮ್ಮ ಮಲ್ಲಿಕಣ್ಣ ನಮ್ಮ ಸಿಂಗಾಪುರದ ಇವ್ರ ಮಗನಿಗೆ ಗಡೀಪಾರ್ ಮಾಡುವುದು ಡಿ ಕೆ ಶಿವಕುಮಾರ್ ಆದೇಶ ಮಾಡಿದ್ದಾರೆ. ಅಲ್ಲಿಂದ ಬಂದು ಗಡೀಪಾರ್ ವ್ಯವಸಾಯ ಬೇರೆ ವಿಷಯ ತಪ್ಪಾಗಿದೆ. ಗಡೀಪಾರ್ ಅಲ್ಲಿ ನನ್ನ ಅಳಿಯ ಡಾಕ್ಟರ್ ಮಂಜುನಾಥ್ ಅವ್ರು ಎಂದೂ ರಾಜಕೀಯಕ್ಕೆ ಬಂದವರಲ್ಲ. ಅವರು 16 ವರ್ಷ ಇಡೀ ಇಂಡಿಯಾ ದೇಶದಲ್ಲಿ ಆ ಎತ್ತರಕ್ಕೆ ಬೆಳೆಸಿದಂತ ಒಂದು ಸಂಸ್ಥೆ ಜಯದೇವ ಹೃದಯಕ್ಕೆ ಸಂಬಂಧಪಟ್ಟಂತಹ ಇಡೀ ಇಂಡಿಯಾದಲ್ಲಿ ಆ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಆಸ್ಪತ್ರೆ ಇಲ್ಲ. ಸರ್ಕಾರಿ ವಲಯದಲ್ಲಿ 2000 ಬೆಡ್ ಹಾಸ್ಪಿಟಲ್ ಇಲ್ಲ. ಟಾಟಾ ಬಿರ್ಲಾ ಯಾರು ಒಂದು ಆಸ್ಪತ್ರೆ ಕಟ್ಟಿಲ್ಲ. ಮಹಾನುಭಾವ ಇಲ್ಲೇ ಇದೇ ಚಂದ್ರಾಪೇಟೆ ತಾಲೂಕು ಒಬ್ಬ ರೈತನ ಮಗ. ಅವ್ರನ್ನ ಮೋದಿಯವರು ಅವ್ರು ನಮ್ಮ ಪಕ್ಷದಿಂದ ನಿಲ್ಲಬೇಕು, ಏನೇ ಆಗಲಿ ನಾವು ಎದುರಿಸ್ತೀವಿ. ಅಲ್ಲಿ ಅವರ ದೌರ್ಜನ್ಯ ಏನಿದೆಯೋ ಅಣ್ಣ ತಮ್ಮದು ಪ್ಯಾರಾಮಿಲಿಟರಿ ಹಾಕಿದ್ದಾರೆ. ಪ್ಯಾರಾಮಿಲಿಟರಿ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಯಾಕೆ ಅಂತ ವ್ಯಕ್ತಿಗಳನ್ನ ತೆಗಿಲೇಬೇಕು ಅನ್ನುವ ಶತಸಿದ್ಧ ಮಾಡಿ ಅವ್ರನ್ನ ನಿಲ್ಲಿಸಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ನಮ್ಮ ತಾಯಂದಿರಲ್ಲಿ ಕೂತಿದ್ದಾರೆ ಪಕ್ಕದಲ್ಲಿ ಅಧ್ಯಕ್ಷ. ಈ ಶಕ್ತಿ ನಿಮಗೆ ಕೊಟ್ಟರೆ ಹೇಳಿ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರ ಪಾಲಿಕೆ ಯಾರು ಕೊಟ್ಟಿದ್ದೀರಿ? ಇಲ್ಲಿ ಕೂತಿದ್ದೀನಿ ಒಬ್ಬ ಹಳ್ಳಿಯ ರೈತರ ಮಗ. ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಆ ಬಿಲ್ ಮಂಡನೆ ಮಾಡಿದೆ ನಾನು 1996 ಜೂನ್ 13-14 ತಾರೀಕು. ಅದು ಪಾಸ್ ಆಗಲಿಲ್ಲ. ಈಗ ಬಿಲ್ ಪಾಸ್ ಆಗಿದೆ. ಮುಂದಿನ ಸಾರಿ 74 ಜನ ಹೆಣ್ಣು ಮಕ್ಕಳು ಅಸೆಂಬ್ಲಿಗೆ ನಿಲ್ಲಬೇಕು ನಮ್ಮ ರಾಜ್ಯದಲ್ಲಿ ಮುಂದೆ ಬರುವ ಚುನಾವಣೆ. ಯಾರ್ಯಾರ ಹಣೆ ಬರ ಏನಿದೆಯೋ ಏನೂ ಗೊತ್ತಿಲ್ಲ. ಎಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಿರುತ್ತೋ ಆ ಕ್ಷೇತ್ರಗಳನ್ನು ರಿಸರ್ವ್ ಮಾಡ್ತಾರೆ. ಈ ಶಕ್ತಿ ಕೊಟ್ಟಿದ್ದು ನಮ್ಮ ತಾಯಂದಿರಿಗೆ ಕೂತಿದ್ದೆ. ಅದನ್ನ ಮೋದಿಯವರು ಪಾಸ್ ಮಾಡಿದ್ರು ಆ ಬಿಲ್ಲನ್ನು. ನಾನು ತುಂಬಾ ಮಾತಾಡಬಲ್ಲೆ. ರೈತರಿಗೆ ಒಬ್ಬ ನನ್ನ ಸಾಮಾನ್ಯ ರೈತನ ಮಗನ ಹೆಸರನ್ನ ಪಂಜಾಬ್ ಅಲ್ಲಿ ಒಂದು ಬೆಳೆಗೆ ನನ್ನ ಹೆಸರನ್ನು ನಿಮಗೆ ನೀರನ್ನು ತಗೊಳ್ಳೋದಕ್ಕೆ ಹನಿ ನೀರನ್ನು ತೆಗೆದು ಬಿಡೋದಿಲ್ಲ. ನೋಡೋಣ, ಬದುಕಿದ್ದೇನೆ. ಬರೀ ಮಂಡಿ ನೋವು ಅಷ್ಟೇ.
ಎಂದು ಎಲ್ಲ ಜ್ಞಾಪಕ. 3 ವರ್ಷ ಕೆಟ್ಟ ಕಾಯಿಲೆಯಿಂದ ನರಳಿದೆ, ಬದುಕ. ನನ್ನ ಮಗ, ನನ್ನ ಅಳಿಯ ಡಾಕ್ಟರ್ ಮಂಜುನಾಥ್, ಮಣಿಪಾಲ್ ಆಸ್ಪತ್ರೆಯ ಡಾಕ್ಟರ್ ಬಲ್ಲಾಡ್, ದ ಟೀಮ್ ಆಫ್ ಡಾಕ್ಟರ್ಸ್ ತುಂಬಾ ಪ್ರಯತ್ನ ಮಾಡಿದ್ರು, ಉಳ್ಕೊಂಡಿದ್ದೆ. ನಿಮ್ಮನ್ನೆಲ್ಲ ನೋಡೋ ಭಾಗ್ಯ, ನಿಮ್ಮನ್ನ ನೋಡೋ ಭಾಗ್ಯ ಇವತ್ತು ನಿಮಗೆ. ನಿಮ್ಮನ್ನ ನೋಡೋ ಭಾಗ್ಯ. ಆದ್ರೆ ಒಂದ್ ಮಾತು ಹೇಳಿ ಹೋಗ್ತಾರೆ, ದೇವೇಗೌಡನ ಜೀರ್ಣ ಮಾಡ್ಕೊಳ್ಳೋದಿಕ್ಕೆ ಅಷ್ಟು ಸುಲಭವಾಗಿ ಬಿಡುವ ರೈತನ ಮಗ ಅಲ್ಲ. ಶಕ್ತಿ ಹೋರಾಟ ಮಾಡ್ತೀವಿ. ಪಕ್ಕದಲ್ಲಿ ಕೂತಿದ್ದಾರೆ. ಈ ದೇಶದಲ್ಲಿ ನಾವೆಲ್ಲ ಒಂದು. ಏನೋ ಮೋದಿಯವರು ಬಂದ್ರೆ ಕಾನ್ಸ್ಟಿಟ್ಯೂಷನ್ನೇ ಚೇಂಜ್ ಮಾಡಿಬಿಡ್ತಾರೆ. ಮನಸ್ಸಿಗೆ ಬಂದಂಗೆ ಮಾತು. ದಯಮಾಡಿ ಯಾರು ತಪ್ಪು ತಿಳ್ಕೋಬೇಡಿ. ಬಿಸಿಲಲ್ಲಿದ್ದೀರಿ, ಒಳ್ಳೆ ಕಾರ್ಯಕ್ರಮ. ನೀನು ನಿನ್ನ ಸ್ನೇಹಿತರು ಎಲ್ಲ ಸೇರಿ 26ನೇ ತಾರೀಕು ನೀವು ಈ 10 ಜಿಲ್ಲೆಯ ಜನ, ನಾನೇನೇನು ಹೋಗ್ತೀನೋ ಇಲ್ಲಿ ಒಂದ್ ಕಡೆ ಭಾಷಣ ಮಾಡಲ್ಲ. ತುಮಕೂರಿಗೂ ಹೋಗ್ತೇನೆ, ಮಂಡ್ಯಕ್ಕೆ ಹೋಗ್ತೇನೆ, ಮೈಸೂರಿಗೆ ಹೋಗ್ತೇನೆ, ಚಿಕ್ಕಮಗಳೂರಿಗೆ ಹೋಗ್ತೇನೆ. ಪಾಪ ಬಂದ ಬಿಜೆಪಿ ಅವ್ರಿಗೂ ಕೈ ಮುಗಿದು ಕೇಳ್ಕೊಂಡು ಹೋಗ್ತೇನೆ. ಎಲ್ಲ ಕಡೆ ಹೋಗ್ತೇನೆ, ರಾಯಚೂರು ಹೋಗ್ತೇನೆ. ದಯಮಾಡಿ ನಮ್ಮ ತಾಯಂದಿರಿಗೆ ತುಂಬಾ ವಿಷಯ ಮಾತನಾಡಬಲ್ಲೆ. ನಾನು ಅನೇಕ ವಿಷಯ ಮಾಡಿ ನಾನು ಕೆಲಸ ಮಾಡಿದ್ದೇನೆ. ರೈತನ ಮಗನಾಗಿ 36 ಕೋಟಿ ಜನರಿಗೆ 5 ಕೆಜಿ ಗೋಧಿ, 10 ಕೆಜಿ ಅಕ್ಕಿ ಕೊಟ್ಟೆ. ಕೇವಲ 10 ವರ್ಷ ನೀಡಿದ್ದೆ ನಾನು. 1 ಕೆಜಿ ಸಕ್ಕರೆ, 1 ಕೆಜಿ 1 ಲೀಟರ್ ಸೀಮೆ ಎಣ್ಣೆ 15 ರೂಪಾಯಿ 18 ರೂಪಾಯಿ ಮಾರಾಟ ಮಾಡೋರು. ನಮ್ಮ ಹಿರಿಯರು ಯಾರು ಇದ್ರೆ ಬಹುಶಃ ಜ್ಞಾಪಕ ಮಾಡ್ತಾರೆ. ಸಕ್ಕರೆ 12 ರೂಪಾಯಿ 14 ರೂಪಾಯಿ. 36 ಕೋಟಿ ಜನತೆ ಹಿಂದೂಸ್ತಾನದಲ್ಲಿ. ನೀವೆಲ್ಲ ಚಿಕ್ಕವರು, ಅನೇಕರು ಹಿರಿಯರಿಗೆ ಗೊತ್ತಿದೆ. ದಯಮಾಡಿ ಕೈ ಮುಗಿತೀನಿ. ತುಂಬಾ ಮಾತನಾಡಬಲ್ಲೆ. ನಿಮ್ಮ ಶಕ್ತಿ ಪ್ರಜ್ವಲ್ ರೇವಣ್ಣವರು ಅತ್ಯಂತ ಅಧಿಕ ಬಹುಮತದಿಂದ ಗೆದ್ದು, ದೇವೇಗೌಡರೇ ನಿಮ್ಮ ಸ್ವಂತ ಕ್ಷೇತ್ರ ಇವತ್ತು ಪ್ರಜ್ವಲ್ ರೇವಣ್ಣವರನ್ನ ನನಗೆ ಶಕ್ತಿ ಕೊಡ್ಲಿಕ್ಕೆ ಈ ಕ್ಷೇತ್ರದ ಮಹಾಜನತೆ ಪ್ರಜ್ವಲ್ ರೇವಣ್ಣ ಕಳಿಸ್ಕೊಟ್ರೆ ನನಗೆ ರಾಜ್ಯಸಭೆಯಲ್ಲಿ ನಿಂತು ಮಾತಾಡ್ಲಿಕ್ಕೆ ನನಗೆ ಒಂದು ಶಕ್ತಿ ಕೊಡ್ತೀರಿ ನೀವು. ನಿಮ್ಮೆಲ್ಲರೂ ಬಹುಶಃ ಎಲ್ಲರ ಹೆಸರನ್ನ ಹೇಳಿದ್ದೀನಿ ಅಂತ. ಸುರೇಶ್ ವಕೀಲ್, ಚೋಡೇನಹಳ್ಳಿ ನವೀನ್ JDS ಮುಖಂಡ, ರವಿ JDS ಮುಖಂಡ, ಶೇಖರ್ ಹೋತ್ನಹಳ್ಳಿ, ಪಂಚಶೆಟ್ಟಿ ಪುಟ್ಸ್ವಾಮಿ, ಅವನು ಬಹಳ ತುಂಬಾ ತುಂಬಾ ಸಂತೋಷ. ನಮ್ಮ ಮಾಲೀಕಣ್ಣ ಬಾಕಿ ಶ್ರೀತಾಯಿ ವಸಂತರಾಣಿ
ಸದಸ್ಯರು ಗ್ರಾಮ ಶ್ರೀಮತಿ ಲಕ್ಷ್ಮಮ್ಮ, ನಂಜುಂಡೇಗೌಡರು, ಎಲ್ಲರೂ ಮರೆತು ಹೆಸರು ಹೇಳದೇ ಇದ್ರೆ ಅಥವಾ ನಿಮಗೆ ಗೊತ್ತಾಗದೇ ಇದ್ದು ಹೆಸರು ಹೇಳದೇ ಇದ್ರೆ ನಿಮ್ಮೆಲ್ಲರಲ್ಲಿ ಕ್ಷಮೆ ಕೇಳ್ತೇನೆ. ನೀವು 26ನೇ ತಾರೀಕು ದಯಮಾಡಿ ನಂಬರ್ 2 ಪ್ರಜ್ವಲ್ ರೇವಣ್ಣ ಅತ್ಯಂತ ಅಧಿಕ ಬಹುಮತದಿಂದ ದಂಡಿನಹಳ್ಳಿ ಹೋಬಳಿಯ ಜನ ನೀವೇನು ನನಗೆ ಶಕ್ತಿ ಕೊಟ್ಟರು ಆ ಶಕ್ತಿಯನ್ನ ಕೊಟ್ಟು ಗೆಲ್ಲಿಸಿಕೊಟ್ಟು ಲೋಕಸಭೆ ಕಳಿಸಿದರೆ ಎಡೆತಟ್ಟಿ ಮಾತಾಡುವ ಶಕ್ತಿ ದೇವೇಗೌಡರಿಗೆ ಬರುತ್ತೆ. ಸರ್ವರಿಗೆ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.